ದ ಡೆವಿಲ್. ಎಸ್ ಫ್ರೆಂಡ್ಸ್, ಈ ಒಂದು ಮೂವಿ ಎಲ್ಲ ಕಡೆ ಒಂದು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ಸನ್ನು ಪಡೆದುಕೊಂಡಿತ್ತು. ನೀವೇನಾದರೂ ಈ ಒಂದು ಮೂವಿಯನ್ನು ನೋಡಿಲ್ಲ ಅಂದರೆ ಖಂಡಿತ ಒಂದ್ಸಲಿ ಚೆಕ್ ಮಾಡಿ ನೋಡಿ ಫ್ರೆಂಡ್ಸ್. ಏನಕ್ಕಪ್ಪ ಅಂತ ಹೇಳಿದ್ರೆ ದರ್ಶನ್ ಅವರು ರೀಸೆಂಟಾಗಿ ಮಾಡಿದಂಥ ಮೂವಿ. ಈ ಒಂದು ಮೂವಿಯಲ್ಲಿ ಎಲ್ಲರಿಗೂ ಸಹ ತುಂಬ ದೊಡ್ಡದಾದ ಹೋಪನ್ನು ಹಿಡ್ಕೊಂಡಿದ್ರು. ಅಷ್ಟೇ ಒಂದು ಕಷ್ಟದಲ್ಲಿ ಬಂದಂಥ ಮೂವಿ ಅಂತಲೂ ಸಹ ಹೇಳ್ಬೋದು. ಆದರೂ ಸಹ ಈ ಒಂದು ಮೂವಿ ಸಕ್ಸಸ್ ಕಾಣ್ತಾ ಅಥವಾ ಸಕ್ಸಸ್ ಕಾಣಲಿಲ್ವಾ, ಆದರೂ ಎಷ್ಟು ಬಾಕ್ಸ್ ಆಫೀಸನ್ನು ಕಲೆಕ್ಟ್ ಮಾಡಿರಬಹುದು, ಇನ್ನೂ ಹಲವಾರು ಯೂಸ್ಫುಲ್ ಇನ್ಫಾರ್ಮೇಷನನ್ನು ನೋಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವ ಬೆಲ್ಲಿಕನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಎಸ್ ಫ್ರೆಂಡ್ಸ್, ಮೊದಲಿಗೆ ಈ ಒಂದು ಮೂವಿಯ ನೇಮನ್ನು ನೋಡೋದಾದರೆ ದ ಡೆವಿಲ್. ಎಸ್ ಫ್ರೆಂಡ್ಸ್, ನಾಯಕನಾಗಿ ದರ್ಶನ್ ರವರು ನಮಗೆ ಈ ಒಂದು ಮೂವಿಯಲ್ಲಿ ಕಾಣಿಸ್ಕೋತಾರೆ ಮತ್ತು ನಾಯಕಿಯಾಗಿ ರಚನಾ ರೈರವರು ಕಾಣಿಸ್ಕೋತಾರೆ ಅಂತಲೇ ಹೇಳ್ತಾನೆ. ಇನ್ನು ಫ್ರೆಂಡ್ಸ್, ಈ ಒಂದು ಮೂವಿಯ ಬಜೆಟ್ ಬಗ್ಗೆ ನೋಡೋದಾದರೆ ಬರೋಬ್ಬರಿ 50 ರಿಂದ 60 ಕೋಟಿ ತನಕ ಸಹ ಬಜೆಟನ್ನು ಹಾಕಲಾಗಿದ್ದಂಥ ಮೂವಿ. ಮತ್ತು ಈ ಒಂದು ಮೂವಿಯಲ್ಲಿ ನಮಗೆ ಇಬ್ಬರು ಆ್ಯಕ್ಟರ್ಗಳು ಕಾಣಿಸ್ಕೋತಾರೆ. ಅದು ಒಂದು ದರ್ಶನ್ ರವರ ಒಂದು ಮುಖ ಮತ್ತು ಇನ್ನೊಂದು ಮುಖ ಅಂತಲೂ ಸಹ ಹೇಳ್ಬೋದು. ಈ ಥರ ಒಂದು ಡಿಫ್ರೆಂಟ್ ಆದ ಪ್ಲಾಟಲ್ಲಿ ಕಾಣಿಸ್ಕೊಂಡಂಥ ಮೂವಿ ಅಂತಲೂ ಸಹ ಹೇಳ್ತಾನೆ. ಎಸ್ ಫ್ರೆಂಡ್ಸ್, ಈ ಒಂದು ಮೂವಿ ತುಂಬಾ ಒಂದು ದೊಡ್ಡ ಮಟ್ಟದಲ್ಲಿ ಕಲೆಕ್ಷನನ್ನು ಪಡೆದುಕೊಳ್ಳುವ ನಿರೀಕ್ಷೆಯನ್ನು ಕೊಂಡಿತ್ತು. ಅಷ್ಟೇ ಒಂದು ನಿರೀಕ್ಷೆಯ ಮೂಲಕವೇ ತುಂಬ ಒಂದು ಒಳ್ಳೆಯ ಕಲೆಕ್ಷನನ್ನು ಸಹ ಮಾಡಿದೆ ಅಂತಲೇ ಹೇಳ್ತಾನೆ. ಇನ್ನು ಈ ಒಂದು ಮೂವಿಯ ಪ್ಲಾಟ್ ಬಗ್ಗೆ ಬರೋದಾದರೆ ಈ ಒಂದು ಮೂವಿಯಲ್ಲಿ ಇಬ್ಬರು ಆ್ಯಕ್ಟರ್ಗಳಿದ್ದಾರೆ ಅಂತಲೇ ಹೇಳಿದೆ. ಒಬ್ಬ ಒಳ್ಳೆಯ ಕ್ಯಾರೆಕ್ಟರ್ ಮತ್ತು ಇನ್ನೊಬ್ಬ ಕೆಟ್ಟ ಕ್ಯಾರೆಕ್ಟರ್ ಅಂತಲೂ ಸಹ ಹೇಳ್ತಾನೆ. ಮತ್ತು ಒಂದು ರಾಜಕೀಯ ವಿಷಯಕ್ಕೆ ತುಂಬಾ ಒಂಥರ ಸೆನ್ಸೇಷನಲ್ಲೇ ಕ್ರಿಯೇಟ್ ಆಗಿಬಿಡುತ್ತೆ. ಯಾರಿಂದ ಯಾರಿಗೆ ಮತ್ತು ಎಲ್ಲಿಂದ ಎಲ್ಲಿಗೆ ಹೋಗ್ತು ಅಂತ ನಿಮಗೆ ಒಂದು ಸಲ ಕನ್ಫ್ಯೂಷನ್ ಅಂತ ಉಂಟಾಗುತ್ತೆ. ಆದರೂ ಸಹ ಫ್ರೆಂಡ್ಸ್, ಒಂಥರ ಥ್ರಿಲ್ಲರ್ ಇರುವಂಥ ಮೂವಿ. ತುಂಬಾ ಒಂದು ಒಳ್ಳೆ ಕಲೆಕ್ಷನನ್ನು ಮಾಡಿದೆ. ಬರೋಬ್ಬರಿ ಇಲ್ಲಿಯ ತನಕ 80 ರಿಂದ 100 ಕೋಟಿ ತನಕ ಸಹ ಬಾಕ್ಸ್ ಆಫೀಸನ್ನು ಕಲೆಕ್ಟ್ ಮಾಡಿದೆ ಅಂತ ಮೂಲಗಳು ತಿಳಿಸ್ತಾ ಇವೆ. ಮತ್ತು ಈ ಒಂದು ಮೂವಿಯ ಸಾಂಗ್ಸ್ ಬಗ್ಗೆ ಬರೋದಾದರೆ ಒಂದು ಡೀಸೆಂಟ್ ಸಾಂಗ್ಸನ್ನೇ ಕೊಟ್ಟಿದ್ದಾರೆ ಅಂತಲೇ ಹೇಳ್ತಾನೆ. ಇನ್ನು ಫ್ರೆಂಡ್ಸ್, ಈ ಒಂದು ಮೂವಿಯಲ್ಲಿ ಕಂಡು ಬರುವಂಥ ಸೀನ್ಗಳ ಬಗ್ಗೆ ನೋಡೋದಾದರೆ ಒಂಥರ ಡಿಫ್ರೆಂಟ್ ಆದ ಪ್ಲಾಟನ್ನು ಸಹ ಕೊಟ್ಟಿದ್ದಾರೆ. ನಮಗೆ ಈ ಥರ ಒಂದು ಕ್ಯಾರೆಕ್ಟರಲ್ಲಿ ದರ್ಶನ್ ಅವರು ಯಾವ ಒಂದು ಮೂವಿಯಲ್ಲೂ ಸಹ ಕಾಣಿಸ್ಕೊಟ್ಟಿರಲಿಲ್ಲ. ಈ ಒಂದು ಮೂವಿಯಲ್ಲಿ ಏನೋ ಒಂಥರ ಡಿಫ್ರೆಂಟ್ ಆದ ವೈಬಲ್ಲೇ ಕಾಣಿಸ್ಕೊಳ್ಳುತ್ತೆ. ಇನ್ನು ಸಾಂಗಲ್ಲೇ ನಮ್ಮ ದರ್ಶನ್ ಅವರ ಎಂಟ್ರಿ ಆಗಿರೋದ್ರಿಂದ ಇದು ಸಹ ಒಂದು ಡಿಫ್ರೆಂಟಾಗಿ ಎಲ್ಲರ ಒಂದು ಮನ ಸೆಳೆದಿದೆ ಅಂತಲೂ ಸಹ ಹೇಳ್ಬೋದು. ಸಾಂಗ್ಸು ಸಹ ಅಷ್ಟೇ ಫ್ರೆಂಡ್ಸ್, ಒಂದು ಒಳ್ಳೆ ಸಾಂಗ್ಸ್ ಅಂತೂ ಸಕ್ಸಸ್ ಆಗಿ ಮೂಡಿ ಬಂದಂಥ ಮೂವಿ. ಟೋಟಲ್ ಆಗಿ ಫ್ರೆಂಡ್ಸ್, ಈ ಒಂದು ಮೂವಿ ಒಂದು ಬ್ಲಾಕ್ ಬಸ್ಟರ್ ಆಗಿ ಮೂಡಿ ಬರ್ತಾ ಇದೆ. ಇಲ್ಲಿಯ ತನಕ ಸಹ ಒಂದು ಒಳ್ಳೆಯ ರೆಸ್ಪಾನ್ಸನ್ನೇ ಪಡೆದುಕೊಂಡಿದೆ ಅಂತಲೂ ಸಹ ಹೇಳ್ಬೋದು. ಆದರೆ ಇತ್ತೀಚೆಗೆ ಸಹ ನಮಗೆ ದರ್ಶನ್ ಅವರು ಇನ್ನೂ ಒಂದು ದೊಡ್ಡ ದೊಡ್ಡ ಮೂವಿಗಳು ಮಾಡುವಂಥ ನಿರೀಕ್ಷೆ ಇತ್ತು. ಅನಿವಾರ್ಯ ಕಾರಣ ಈ ಒಂದು ಮೂವಿ ತುಂಬಾ ಲೇಟಾಗಿ ರಿಲೀಸ್ ಆಗಿದೆ ಅಂತಲೂ ಸಹ ಹೇಳ್ಬೋದು. ಈ ಒಂದು ಲೇಟಾಗಿ ರಿಲೀಸ್ ಆದರೂ ಸಹ ಈ ಒಂದು ಮೂವಿ ಒಂದು ಒಳ್ಳೆ ಕಲೆಕ್ಷನ್ ಮಾಡಿರುವುದು ಎಲ್ಲರೂ ಸಹ ಮನವನ್ನು ಸೆಳೆದಿದೆ ಅಂತಲೂ ಸಹ ಹೇಳ್ಬೋದು. ಇನ್ನು ಫ್ರೆಂಡ್ಸ್, ಈ ಒಂದು ಮೂವಿ ರಿಲೀಸಿಗಿಂತ ಮುಂಚೆ ತುಂಬ ಒಂದು ಒಳ್ಳೆ ಪ್ರಮೋಷನ್ ಮುಖಾಂತರವೇ ಸಕ್ಸಸ್ಸನ್ನು ಪಡೆದುಕೊಂಡಿತ್ತು ಆಲ್ಮೋಸ್ಟ್. ಮತ್ತು ದರ್ಶನ್ ಅವರ ಮೂವಿ ಅಂತ ನಿಮಗೆ ಗೊತ್ತಿರುತ್ತೆ. ಯಾವ ಥರ ಒಂದು ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತಲೇ ಹೆಸರು ಕಳಿಸ್ಕೊಂಡಿರುವಂಥ ಇವರು ಅಷ್ಟೇ ಒಂದು ಬಾಕ್ಸ್ ಆಫೀಸನ್ನು ಸಹ ಮಾಡಿದೆ. ಮಾತ್ರ ಈ ಒಂದು ಮೂವಿ ಎಲ್ಲ ಕಡೆ ಒಂದು ಕರ್ನಾಟಕದಲ್ಲಿ ಮಾತ್ರ ರಿಲೀಸ್ ಆಗಿರೋದ್ರಿಂದ ಎಲ್ಲರಿಗೂ ಸಹ ಒಂದು ಒಳ್ಳೆಯ ವೈಬನ್ನೇ ಕೊಟ್ಟಿದೆ ಅಂತಲೂ ಸಹ ಹೇಳ್ಬೋದು. ಎಸ್ ಫ್ರೆಂಡ್ಸ್, ನೀವೇನಾದರೂ ಈ ಒಂದು ಮೂವಿಯನ್ನು ನೋಡಿಲ್ಲದಿದ್ದರೆ ಇನ್ನೂ ಸಹ ಅವೈಲೇಬಲ್ ಇದೆ, ಖಂಡಿತ ಒಂದ್ಸಲಿ ಚೆಕ್ ಮಾಡಿ ನೋಡಿ. ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಅಂತೂ ಖಂಡಿತ ಸಿಗುತ್ತೆ. ಅದರಲ್ಲೂ ಸಹ ಫ್ರೆಂಡ್ಸ್, ದರ್ಶನ್ ಅವರ ಮೂವಿ ಅಂತೂ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಮತ್ತು ಈ ಒಂದು ಮೂವಿ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿಕೊಂಡು ನಮ್ಮ ಚಾನಲ್ನು ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.